ನಮಸ್ಕಾರ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇಂದಿನ ವಿಶೇಷ ವರದಿಯಲ್ಲಿ ನಾವು ಮಾತನಾಡುತ್ತಿರುವುದು ರಂಗಭೂಮಿ, ಸಿನಿಮಾ ಮತ್ತು ಧಾರಾವಾಹಿ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಹಿರಿಯ ಕಲಾವಿದೆ ಡಾಕ್ಟರ್ ಭಾರತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಹುಟ್ಟಿ ಬೆಳೆದ ಭಾರತಿ ಅವರು ಜೀವನಕ್ಕಾಗಿ ತಾಯಿ ಜೊತೆ ಬೆಂಗಳೂರಿಗೆ ಬಂದವರು. ತಾಯಿ ಮಕ್ಕಳೊಂದಿಗೆ ಮನೆ ಕೆಲಸ ಹುಡುಕಿಕೊಂಡು ಬಂದ ಭಾರತಿಯವರಿಗೆ ತಿರುವು ನೀಡಿದ್ದು ಸಿನಿಮಾ ಕಾಸ್ಟ್ಯೂಮರ್ ಗೋವಿಂದರಾಜು ಅವರ ಗೆಳೆಯರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಜೂನಿಯರ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಕೊಟ್ಟರು. ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಮೇಲೆ ಬಂದ ಭಾರತಿಯವರಿಗೆ ಪುರುಷೋತ್ತಮ ನಿರ್ದೇಶಕರ ಮುಖಾಂತರ ಉತ್ತರ ಕರ್ನಾಟಕದ ಹೆಸರಾಂತ ಕಲಾವಿದ ಎಚ್.ಬಿ. ಪರೀಟ್ ರವರ ಪರಿಚಯವಾಯಿತು. ತದನಂತರ ದೇವದಾಸ್ ನಿರ್ದೇಶಕರು ಮತ್ತು ನಿರ್ಮಾಪಕರು ಗುಲ್ಬರ್ಗಾ ಇವರು ಸಹ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಸುದ್ದಿಯೊಂದಿಗೆ ಹೇಳಿಕೊಂಡಿದ್ದಾರೆ. 18ನೇ ವಯಸ್ಸಿನಲ್ಲೇ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ ಭಾರತಿ ಮರಾಠಿ ಹೆಂಡತಿ ನಾಟಕದಲ್ಲಿ ಮರಾಠಿ ಹೆಂಡತಿ ಪಾತ್ರ ಮಾಡಿ ಖ್ಯಾತಿ ಗಳಿಸಿದ ಏಕೈಕ ವ್ಯಕ್ತಿ. ಇಲ್ಲಿಯವರೆಗೆ 5,000ಕ್ಕೂ ಹೆಚ್ಚು ನಾಟಕ ಪ್ರಯೋಗಗಳಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾ ರಂಗದಲ್ಲೂ ಪಿಕ್ನಿಕ್, ಓ ಪ್ರೀತಿಯೇ, ಪ್ರೀತಿಯ ಪಲ್ಲವಿ, ಜ್ಞಾನಜ್ಯೋತಿ, ಸಿದ್ಧಗಂಗಾ, ಬಣ್ಣದ ಕನಸು, ಹಳ್ಳಿ ಹೈಕ್ಲು, ಪ್ಯಾಟೆ ಲೈಫು, ರೂಮ್ ಬಾಯ್, ಕಿಲಾಡಿಗಳು, 3ನೇ ಕೃಷ್ಣಪ್ಪ, ಆತ್ಮಸ್ಪರ್ಶ ಗಾಂಧಿ, ಭೀಮಮಾರ್ಗ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಧಾರಾವಾಹಿ ಲೋಕದಲ್ಲೂ ಸಕ್ರಿಯವಾಗಿರುವ ಡಾಕ್ಟರ್ ಭಾರತಿಯವರು ಪ್ರೀತಿ ಇಲ್ಲದ ಮೇಲೆ, ಇಂತಿ ನಿಮ್ಮ ಆಶಾ, ಗಂಗೆ ಗೌರಿ, ಲಕ್ಷ್ಮೀ ನಿವಾಸ, ರಾಮಾಚಾರಿ, ಉಧೋ ಉಧೋ ರೇಣುಕಾ ಯಲ್ಲಮ್ಮ, ಕರಿಮಣಿ, ಶಾಂತಿ ನಿವಾಸ ಮುಂತಾದ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇವರ ಸಾಧನೆಗೆ ಮನ್ನಣೆಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯ ಮಟ್ಟದ ಕರುನಾಡ ಪ್ರಶಸ್ತಿ, ಸನ್ರೈಸ್ ಇಂಟರ್ ನ್ಯಾಷನಲ್ ಕಲ್ಚರ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಅವಾರ್ಡ್, ಕನ್ನಡ ಫಿಲ್ಮ್ ಚೇಂಬರ್ ಪ್ರಶಸ್ತಿ ಮತ್ತು ಕಿತ್ತೂರು ಕರ್ನಾಟಕ ಸೇವೆಯಿಂದ ಭಾರ್ಗವಿ ಪ್ರಶಸ್ತಿ ಸಂದಿದೆ. ರಂಗಭೂಮಿಯಿಂದ ಸಿನಿಮಾಯಿಂದ ಧಾರಾವಾಹಿಯವರೆಗೆ ಸುದೀರ್ಘ ಪಯಣ ಮಾಡಿದ ಡಾಕ್ಟರ್ ಭಾರತಿರವರು ಇಂದಿನ ಯುವ ಕಲಾವಿದರಿಗೆ ಮಾದರಿಯಾಗಿದ್ದಾರೆ. ಇಂತಹ ಸಾಧಕ ಕಲಾವಿದರನ್ನ ಸರ್ಕಾರ ಗುರುತಿಸಿ ಕಲೆಗೆ ಪ್ರೋತ್ಸಾಹ ಹಾಗೂ ಮಾನ್ಯತೆ ನೀಡಬೇಕು. ರಂಗಭೂಮಿಯಿಂದ ಆರಂಭವಾಗಿ ಬೆಳ್ಳಿ ತೆರೆ, ಕಿರುತೆರೆವರೆಗೆ ತಮ್ಮ ಕಲಾ ಸೇವೆಯ ಮೂಲಕ ಗುರುತಿಸಿಕೊಂಡ ಡಾಕ್ಟರ್ ಭಾರತಿರವರು ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯರು. ಅಂತಹ ಕಲಾವಿದರನ್ನು ಸರ್ಕಾರವು ಗೌರವಿಸಿ ಪ್ರೋತ್ಸಾಹ ನೀಡಬೇಕೆಂದು ನಮ್ಮೆಲ್ಲರ ಆಶಯ. ಈ ಕುರಿತು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ವಿಶ್ವನಾಥ ಸಾಹುಕಾರರವರು ಒತ್ತಾಯಿಸಿದರು. ಇದಾಗಿತ್ತು ಇಂದಿನ ವಿಶೇಷ ವರದಿ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ರಂಗಭೂಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು 9419419999. ನಮಸ್ತೆ ಸರ್. ತುಂಬ ಖುಷಿ ಆಗ್ತಾ ಇದೆ ಸರ್. ನಿಮ್ಮದು ಚಾನಲ್ಗೆ ನಾನು ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸಿನಿಮಾಗೆ ಆಮೇಲೆ ರಂಗಭೂಮಿಗೆ ಬಂದಿದ್ದು ನನ್ನ ಪುಣ್ಯನೇ ಅಂತ ಹೇಳ್ಬೋದು. ಬಟ್ ಹೇಗೆ ಬಂದೆ ಅಂತ ಕೇಳಿದರೆ ಅದು ಒಂದು ಆಶ್ಚರ್ಯನೇ ಅಂತ ಹೇಳ್ಬೋದು. ಯಾಕಂದರೆ ನಾನು ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ಸಿನಿಮಾಗಾಯಿತು, ಸೀರಿಯಲ್ಗಾಯಿತು, ರಂಗಭೂಮಿಗಾಯಿತು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೇ ಬೇರೆ, ಇದು ನನಗೆ ತಂದು ನಿಲ್ಲಿಸಿದ್ದೇ ಬೇರೆ ನನ್ನ ಜೀವನ. ಇದು ಒಂಥರ ನನಗೂ ಇದೇನು ತಪ್ಪಂತ ಈಗ ಅನ್ನಿಸ್ತಾ ಇಲ್ಲ. ಇಷ್ಟು ದಿನ ಮೊದಲು ಎಲ್ಲ ನನಗೆ ತಪ್ಪು ಅನ್ನಿಸ್ತಿತ್ತು. ಈಗ ನನಗೆ ಖುಷಿ ಆಗ್ತಿದೆ ನೋಡಿ ಈಗ. ಯಾಕಂದರೆ ಇದು ಒಂದು ಇಷ್ಟು ಕಲಾವಿದರಿಗೆ ಬೆಲೆ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳ್ತಿದ್ರು. ಬಟ್ ಕಲಾವಿದ್ರಿಗೆ ಬೆಲೆ ಇಲ್ಲ ಅಂತಲ್ಲ, ಅದರಲ್ಲಿ ನಾವು ಏನು ಮಾಡಿದ್ದೀವಿ, ಏನು ಜನರಿಗೆ ಯಾವ ಥರ ತೋರಿಸಿದ್ದೀವಿ ಅನ್ನೋದು ಅದು ಇಂಪಾರ್ಟೆಂಟ್. ನಾವು ಕಷ್ಟ ಬಿದ್ದರೆ ಯಾವುದೇ ಆಗಲಿ, ಯಾವ ಕೆಲಸಕ್ಕೆ ಇರಲಿ, ಏನೇ ಇರಲಿ, ಅದು ಪ್ರತಿಫಲ ಸಿಗುತ್ತೆ. ಸ್ವಲ್ಪ ಅದು ಒಂದು ಹಂತಕ್ಕೆ ಬಂದ ಮೇಲೇ ಸಿಗೋದು. ಈಗ ನಾ ಹಂತಕ್ಕೆ ತಲುಪಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸಿನಿಮಾ ಅಂತ ಬರಬೇಕಂತ ಏನು ಬಂದಿಲ್ಲ, ಅದು ನನಗೆ ತಾನಾಗಿ ಇಲ್ಲಿ ಸಿನಿಮಾಗೆ ನನಗೆ ಅಂದರೆ ನಾನು ಒಂದು ಕಲಾವಿದೆ ಆಗಬೇಕನ್ನೋದು ನನ್ನ ಹಣೆ ಬರದಲ್ಲಿ ಬರ್ತಿತ್ತು ಅನಿಸುತ್ತೆ. ಅದಕ್ಕೆ ತಾನಾಗೆ ನನ್ನ ಕಲೆನ ಕರ್ಕೊಂಬಂತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಬಂದಿದ್ದೇ ಬೇರೆ ಉದ್ದೇಶ. ಏನೋ ಒಂದು ಅಲ್ಲಿ ಬದುಕೋಕ್ಕೆ ನನಗೆ ಎಲ್ಲ ಕಷ್ಟ ಆಗ್ತಿತ್ತು. ಊರ ಕಡೆ ಏನೇ ಒಂದು ಮಾಡಿದರೂ ಕೂಡ ಎಲ್ಲ ಚುಚ್ಚಿ ಮಾತಾಡೋರು, ಹೊರಗಿನವರೇ ಇರ್ಬೋದು, ಯಾರೇ ಇರ್ಬೋದು. ಇಲ್ಲಿ ನಮ್ಮದು ತಾಯಿಯವರು ಇಲ್ಲಿ ಒಂದು ಅವ್ರ ಕೆಲಸಕ್ಕೆ ಅಂತ ಹೋಗಿ ಬಂದು ಮಾಡ್ತಾಯಿದ್ರು. ಅಂದರೆ ನಮ್ಮ ತಂದೆಯವರು ತೀರು ಹೋಗಿದ್ರು, ಅವ್ರದ್ದು ಜಾಬು ನಮ್ಮ ತಾಯಿಯವ್ರಿಗೆ ಬರಬೇಕಿತ್ತು. ಅದ್ರಗೋಸ್ಕರ ಅವ್ರು ಹೋಗಿ ಬಂದು ಮಾಡ್ತಾಯಿದ್ರು ಬೆಂಗಳೂರಿಗೆ ಅವಾಗವಾಗ. ಅವ್ರ ಜೊತೆಗೆ ನಾನು ಬಂದು ಹೋಗಿ ಮಾಡಿದೆ. ಅಲ್ಲಿ ಒಬ್ಬೊಬ್ರಿಗೆ ಉಳ್ಕೊಳ್ಳೋಕೆ ಕಷ್ಟ ಆಯಿತು ನನಗೆ.
ಅದಕ್ಕೆ ನಮ್ಮ ತಾಯಿಯವ್ರ ಜೊತೆಗೆ ಹೋಗಿ ನಾನು ಬೆಂಗಳೂರಲ್ಲಿ ಅಲ್ಲೇ ಸಣ್ಣ ಪುಟ್ಟ ಕೆಲಸ ಏನೋ ಮನೆ ಕೆಲಸ ಇರ್ಬೋದಾಗಲಿ ಮತ್ತೊಂದಾಗಲಿ ಅಂತ ಅವ್ರ ಜೊತೆಗೆ ಆಸೆ ಇಟ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿದರೆ ಕೆಲವೊಂದು ಜನ ನನಗೆ ಫ್ರೆಂಡ್ಸ್ ಆದರು. ಹಾಗೆ ಕೆಲಸಕ್ಕೆ ಹೋಗ್ತಾ ಅಲ್ಲಿ ಇಲ್ಲಿ ಒಂದು ಬಟ್ಟೆ ಅಂಗಡಿಲಿ ಇರ್ಬೋದು, ಯಾವುದೇ ಒಂದು ಇರ್ಬೋದು ಮುಂತಾದ ಕೆಲಸಗಳಲ್ಲಿ ಅಲ್ಲೆಲ್ಲಿ ಬ್ಯುಸಿ ಆಗ್ತಾ ಹಾಗೇನೆ ಕೆಲವೊಬ್ಬರು ಕಲಾವಿದರು ನನಗೆ ಪರಿಚಯ ಆದರು, ಅಲ್ಲಿ ಫ್ರೆಂಡ್ಸ್ ಆದರು. ಅವ್ರ ಮುಖಾಂತರ ನಾನು ಕೂಡ ಪಾದಾರ್ಪಣೆ ಮಾಡಿದೆ ಈ ಸಿನಿಮಾಗೆ. ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಅಂತ, ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಕಷ್ಟಗಳು ಅನುಭವಿಸಿದ್ದೆ ನಾನು. ಅಲ್ಲಿ ನಾನು ಈ ಥರ ಅಂದರೆ ಜೂನಿಯರ್ ಆಗಿ ಕೆಲಸಗಳು ಸಿಕ್ತು ನನಗೆ. ಅದು ಕೆಲವು ವರ್ಷಗಳು ಮಾಡಿದೆ. ಆಮೇಲೆ ಸೀನಿಯರ್ ಆಗಿ ಕೆಲವೊಂದು ಡೈಲಾಗ್ ಇರೋ ಸಿನಿಮಾಗಳು ವಿತ್ ಯಾವುದೇ ಇರಲಿ ಪ್ರತಿಯೊಂದು ಅವಕಾಶನ ಹರಿದು ಬರೋದಕ್ಕೆ ಶುರು ಆಯಿತು ಸರ್. ನಂದು ಫಸ್ಟ್ ಮೂವಿ ಬಂದುಬಿಟ್ಟು ಜ್ಞಾನ ಜ್ಯೋತಿ ಸಿದ್ಧಗಂಗಾ, ಆಮೇಲೆ ಪ್ರೀತಿಯ ಪಲ್ಲವಿ, ಓ ಪ್ರೀತಿಯ ಪಿಕ್ನಿಕ್ಕು, ಆಮೇಲೆ ಇದು ಏನಪ್ಪ ಕಿಲಾಡಿಗಳು ಮೂವಿ, ರೂಂಬಾಯಿ, ಮೂರನೇ ಕೃಷ್ಣಪ್ಪ, ಇನ್ನೂ ಹಲವಾರು ಸರ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೇನೆ ಸರ್. ನಾನು ಕೂಡ ಸಿನಿಮಾ ಮಾಡ್ತಾನೆ, ಹಾಗೆ ಸೀರಿಯಲ್ ಕೂಡ ಮಾಡ್ತಾನೆ ಬಂದಿದ್ದೀನಿ. ಮೊದಲನೇ ಸಿನಿಮಾ ನಂದು ಪ್ರೀತಿ ಇಲ್ಲದ ಮೇಲೆ ಸೀರಿಯಲು, ಅನಂತ್ ನಾಗ್ ಅವರು ಮಾಡ್ತಾಯಿದ್ರು, ವಿನೋದ್ ಡೈರೆಕ್ಟ್ರ್ ಸರ್, ಅವ್ರದ್ದು ಡೈರೆಕ್ಟ್ರ್ ಹೆಸರು. ಕಂಟಿನ್ಯೂ ಮಾಡ್ತಾನೆ ಬಂದಿದ್ದೀನಿ ಸರ್. ಇವಾಗ ರೀಸೆಂಟಾಗಿ ನಂದು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಂದರೆ ಹೆಸರು ಶಾಂತಿ ನಿವಾಸ, ರಾಮಾಚಾರಿ, ಉದೋದೋ ರೇಣುಕಾ ಯಲ್ಲಮ್ಮ, ಆಮೇಲೆ ತುಂಬ ಇನ್ನೂ ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೇನೆ ಸರ್. ನಾನು ಮಾಡ್ತಾನೆ ಬಂದಿದ್ದೀನಿ, ಇನ್ನೂ ಮಾಡ್ತಾನೆ ಇದ್ದೀನಿ. ಇನ್ನೂ ಅವಕಾಶಗಳು ಇದೆ ಸರ್. ನನಗೆ ಉದಯ ಟಿ ವಿ ಇರ್ಬೋದು, ಸ್ಟಾರ್ ಸುವರ್ಣ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು ಸರ್. ಇನ್ನೂ ಹಲವಾರು ಚಾನಲಲ್ಲಿ ಮಾಡ್ತಾನೆ ಬಂದಿದ್ದೀನಿ ಸರ್. ನಾನು ಸರ್ 100-200 ಮಾಡಿಲ್ಲ, 5,000 ಮೇಲೆ ಪ್ರಯೋಗ ಮಾಡಿದ್ದೀನಿ. ಒಂದು 50-60 ಮಾಡಿದ್ದೀನಿ ಸರ್ ನಾಟಕಗಳಲ್ಲಿ. ನನ್ನ ಮೊದಲನೇ ನಾಟಕ ಕಿಡಿಗೇಡಿ ಕೃಷ್ಣ ಅಂತ, HB ಪರೀಟ್ ಕವಿಗಳು ಬರೆದಿರೋ ನಾಟಕ ಅವರೇನೆ. ಅವ್ರ ನಾಟಕದಲ್ಲಿ ಫಸ್ಟು ನಂದು ಅವಕಾಶ. ಆಮೇಲೆ ಎಲ್ಲ ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಸರ್. ನಾವು ಪರೀಟ್ ಸರ್ ನಾಟಕದಲ್ಲಿ ಮಾಡಿರೋದು, ಅವರು ಇದರಲ್ಲಿ ಕಂಪ್ನಿಲಿ ಮಾಡಿರೋದು ನಾಟಕಗಳು ಮರಾಠಿ ಹೆಂಡತಿ, ಕಿಡಿಗೇಡಿ ಕೃಷ್ಣ, ಪೈಲ್ವಾನ್ ಪಾಂಡು, ದೈವದಾರಿ ಬಿಡಿಸಿತು, ಇನ್ನೂ ತುಂಬ ಇದೆ ಸರ್. ಇನ್ನೂ ತುಂಬ ನಾಟಕಗಳಲ್ಲಿ ಅವ್ರು ಬರೆದಿರೋ ಕಥೆಗಳಲ್ಲಿ ಅಭಿನಯಿಸಿದ್ದೇನೆ ಸರ್. ಆಮೇಲೆ ಈ ಹೊರಗಡೆ ಅಮೆಚೂರ್ ನಾಟಕ ಇರ್ಬೋದು, ಬೇರೆಯವ್ರ ಕಂಪ್ನಿಯಲ್ಲಿ ಕೂಡ ಮಾಡಿದ್ದೇನೆ ಸರ್ ನಾನು. ಹೌದು ಸರ್, ನಮ್ಮ ಗುರುಗಳೇ ಅವರು. ಯಾಕಂದರೆ ನನಗೆ ಈ ರಂಗಭೂಮಿ ತೋರಿಸಿದ್ದೇ ಅವರು. ಈ ವೇದಿಕೆ ನನಗೆ ಗೊತ್ತಿರಲಿಲ್ಲ, ಅದನ್ನು ತೋರಿಸಿ ಇಲ್ಲಿವರೆಗೂ ತಂದಿದ್ದು. ಆಮೇಲೆ ಇನ್ನೂ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನನಗೆ.